ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ತಾ ಇರೋದು ಒಂದು ಬೆಸ್ಟ್ ಹೇರ್ ಆಯಿಲ್ ಅಂತಾನೆ ಅಂತೀನಿ. ಇದರ ಯೂಸೇಜಿಂದ ಕೂದಲಿನ ಎಂತಹ ಸಮಸ್ಯೆ ಇದ್ರೂ ಕೂಡ ಸರ್ವತೋಮುಖವಾಗಿ ಅದು ದೂರ ಆಗುತ್ತೆ ಹಾಗೂ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯೋದಕ್ಕೆ ಸಹಾಯಕಾರಿಯಾಗುತ್ತೆ ಈ ಒಂದು ಹೇರ್ ಆಯಿಲ್. ಯಾವುದಪ್ಪ ಹೇರ್ ಆಯಿಲ್ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಖಂಡಿತವಾಗಿಯೂ ಅದನ್ನ ಶೇರ್ ಮಾಡ್ಕೋತೀನಿ. ಕೂದಲಿನ ಸಮಸ್ಯೆ ಏನೇನು ಅಂದರೆ ಡ್ಯಾಂಡ್ರಫ್ ಸಮಸ್ಯೆ ಆಗಿರಬಹುದು. ಈಗ ತುಂಬಾ ಬಿಸಿಲು, ಕೂದಲಲ್ಲಿ ಎಸ್ಪೆಷಲಿ ಗ್ಲ್ಯಾಂಡ್ಸ್ ಏನಿರುತ್ತೆ, ಹೇರ್ ಗ್ಲ್ಯಾಂಡ್ಸಲ್ಲಿ ತುಂಬ ಸ್ವೆಟ್ಟಿಂಗ್ ಆಗುತ್ತೆ, ಅದರಿಂದ ಕೂದಲು ಉದುರ್ತಾ ಇರುತ್ತೆ, ಡ್ಯಾಂಡ್ರಫ್ ಸಮಸ್ಯೆ ಜಾಸ್ತಿ ಆಗುತ್ತೆ, ತುಂಬ ಇಚ್ಚಿಂಗ್ ಆಗ್ತಿರುತ್ತೆ. ಬಿಳಿ ಕೂದಲು ಕೂಡ ಹೀಟಿಂದ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಬಿಳಿ ಕೂದಲು ಈಗಾಗಲೇ ಇದೆ ಅಂತ ಅನ್ನೋರು ಕೂಡ ಆ ಸಮಸ್ಯೆಯಿಂದನೂ ಕೂಡ ದೂರ ಆಗ್ಬೋದು. ತುಂಬ ಸಿಕ್ಕು ಇರುವಂತಹ ಕೂದಲು ಕೂಡ ನಿಮಗೆ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಶೈನಿ ಹೇರ್ ಆಗುತ್ತೆ. ಹೇರಿನ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ. ಇಚ್ಚಿಂಗ್ ಅಂತಂದಲ್ಲ, ಕೂದಲಲ್ಲಿ ಒಂದು ರೀತಿ ಕೆರ್ತ ನವೆ ಇರುತ್ತಲ್ಲ ಈ ಒಂದು ಬಿಸಿಲಿಗೆ, ಅದೆಲ್ಲ ಕೂಡ ದೂರ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕಾ? ಬೇಕಾಗಿಲ್ಲ. ಇನ್ವೆಸ್ಟ್ಮೆಂಟ್ ಬೇಕಾಗೇ ಇಲ್ಲ. ಮನೇಲಿ ಸಿಗುವಂತಹ ವಸ್ತುಗಳು, ಮನೇಲಿ ಅಕ್ಕಪಕ್ಕ ಸಿಗುವಂತಹ ವಸ್ತುಗಳಿಂದ ನಾನು ಇವತ್ತು ನಿಮ್ಮ ಜೊತೆ ಈ ಒಂದು ಹೇರ್ ಆಯಿಲ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಈಗ ಬಂದಿರುವಂಥ ಹರ್ಬಲ್ ಹೇರ್ ಆಯಿಲ್ಸೇ ಆಗಿರ್ಬೋದು, ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಕೊಕೊನಟ್ ಆಯಿಲ್ನ ಬಳಸ್ಕೊಂಡು ಮನೆಯಲ್ಲಿ ಸಿಗುವಂತಹ ಅಥವಾ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿ ಹಿತ್ತಲಲ್ಲಿ ಸಿಗುವಂತಹ ಗಿಡಗಳನ್ನು ಬಳಸ್ಕೊಂಡು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿ ಅದಕ್ಕೊಂದು ಲೇಬಲ್ ಹಾಕಿ ಸಾವಿರಾರು ರೂಪಾಯಿಗಳಿಗೆ ಮಾರಾಟ ಮಾಡ್ತಾರೆ. ಬಟ್ ಅದರ ಒಂದು ಅರಿವು ಇಲ್ಲದೆ ನಾವು ಅದನ್ನ ಕೊಂಡ್ಕೊಳ್ತೀವಿ. ಬಟ್ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಇನ್ವೆಸ್ಟ್ಮೆಂಟ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಎಷ್ಟು ಹಣವನ್ನು ಉಳಿಸ್ಬೋದು ಫ್ರೆಂಡ್ಸ್, ಖಂಡಿತವಾಗಿಯೂ. ಬಟ್ ಯಾರು ಅದನ್ನ ಬಾಯ್ಬಿಟ್ಟು ಹೇಳಲ್ಲ. ಬ್ರ್ಯಾಂಡೆಡ್, ಸೋ ಕಾಲ್ಡ್ ಬ್ರ್ಯಾಂಡೆಡ್ ಹೇರ್ ಆಯಿಲ್ಸ್ ಏನಿರುತ್ತೆ, ಹರ್ಬಲ್ಲೇ ಆಗಿರ್ಬೋದು ಅಥವಾ ಏನು ಬ್ರ್ಯಾಂಡೆಡ್ ಕಂಪ್ನೀಸ್ ಹೇರ್ ಆಯಿಲ್ಸೇ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದನ್ನ ಯಾರು ಇಂಗ್ರೀಡಿಯೆಂಟ್ಸ್ನ ಬಾಯ್ಬಿಟ್ಟು, ಕೆಲವು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ. ಓಕೆ, ಬಟ್ ನಾನು ಅಂತಹ ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಒಂದು ಮರೆಮಾಚದೆ ಸೀಕ್ರೆಟ್ನ ರಿವೀಲ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಉದ್ದವಾಗಿರುವಂತಹ ನೀಳವಾದ ಕೇಶರಾಶಿ ಒಂದು ಬಿಳಿ ಕೂದಲು ಸಮಸ್ಯೆಯನ್ನು ದೂರ ಮಾಡುವಂಥ ಕೇಶರಾಶಿನ ಪಡ್ಕೋಬಹುದು ಅಂತ. ಬಟ್ ನಂಬಿಕೆ ಇಟ್ಟು ಇದನ್ನು ಫಾಲೋ ಅಪ್ ಮಾಡಬೇಕು. ಜಾಸ್ತಿ ಮಾತಾಯಿತು ಅಂತ ಅಂದ್ಕೋಬೇಡಿ, ಬಟ್ ಇದನ್ನೆಲ್ಲ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಆ ಹೇರ್ ಆಯಿಲ್ ಯಾವುದು ಅಂತ ನೋಡ್ತೀವಿ. ಎಸ್, ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಬೆಸ್ಟ್ ಹೇರ್ ಆಯಿಲ್, ವಿಚ್ ಇಸ್ ವೆರಿ ವೆರಿ ಬೆಸ್ಟ್ ಕ್ವಾಲಿಟಿ ಇರುವಂತಹ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಹೇರ್ ಆಯಿಲ್. ಇದಕ್ಕೆ ಆಬ್ವಿಯಸ್ಲಿ ನಾವು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಮಾಡ್ಕೋಬೋದು. ನಾನು ಒಂದು 3 ರಿಂದ 4 ಸ್ಪೂನಷ್ಟು ಕೊಕೊನಟ್ ಆಯಿಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಾದರೆ ನೀವು ಯೂಸ್ ಮಾಡ್ಕೋಬಹುದು, ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಹೇರ್ ಲೆಂತ್. ಇನ್ನು ಸ್ವಲ್ಪ ಬೇಕಾಗುತ್ತೆ, ನಿಮ್ಗೆ ಗೊತ್ತು ನನಗೆ ಸ್ವಲ್ಪ ನನ್ನ ಹೇರ್ ಲೆಂತ್ ಜಾಸ್ತಿ ಇದೆ ಅಂತ. ಎಸ್, ಅವಾಗಲೇ ಮಾಡ್ಕೋಬಹುದಾ? ಎಸ್ ಮಾಡ್ಕೋಬಹುದು. ಸ್ಟೋರೇಜ್ ಮಾಡ್ಕೋಬಹುದಾ? ಎಸ್ ಮಾಡ್ಕೋಬಹುದು. ಈಗ ಸ್ವಲ್ಪ ಇದು ಬಿಸಿ ಆದಮೇಲೆ ಆಯಿಲ್, ನಾನು ಇದಕ್ಕೆ ಬಿಸಿ ಆಗ್ತಾ ಇದೆ, ಇದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕಾದರೂ ಹಾಕೋಬಹುದು ಈರುಳ್ಳಿ. ನಾನು ಒಂದು ಅರ್ಧ ಹಿಡಿಯಷ್ಟು ಹೆಚ್ಚಿದ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಕುಕ್ ಆಗಲಿ. ಒಂದು ನಿಮಿಷಗಳ ಕಾಲ ಆದಮೇಲೆ ಇದಕ್ಕೆ ಆ್ಯಸ್ ಯೂಶುವಲ್ ನನ್ನ ಫೇವ್ರೆಟ್ ಆಗಿರುವಂತಹ ಮೆಂತೆ ಕಾಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಮೆಂತೆ ಕಾಳಿದ್ರೆ ಹಾಕೋಬೋದು. ನಮ್ಮ ಮನೆಯಲ್ಲಿ ಮೆಂತೆ ಕಾಳಿನ ಪೌಡರ್ ಇದೆ, ಅದು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಜಾಸ್ತಿ ಬೇಕಾದರೆ ಹಾಕೋಬೋದು. ಆಯಿಲ್ ಎಷ್ಟು ಹಾಕ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಸ್ಪೂನಷ್ಟು, ಒಂದು 6 ಸ್ಪೂನ್ ಅಥವಾ 8 ಸ್ಪೂನ್ ಆಯಿಲ್ಗೆ ನಾನು 1.5 ಸ್ಪೂನಷ್ಟು ಮೆಂತೆ ಕಾಳಿನ ಪೌಡರ್ ಹಾಗೂ ಒಂದು ಅರ್ಧ ಹಿಡಿಯಷ್ಟು ಹೆಚ್ಚಿದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ಕೊಳ್ತಾ ಇರೋದು ವಾಶ್ ಮಾಡ್ಕೊಂಡಿರುವಂತಹ ಫ್ರೆಶ್ ಆಗಿರುವಂತಹ ದಾಸವಾಳದ ಎಲೆ. ಇದನ್ನ ನಾನು ಮುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾನೇ ಒಳ್ಳೆಯದು.
ಬಿಳಿ ಕೂದಲನ್ನು ಟರ್ನ್ ಔಟ್ ಮಾಡಿ ಬ್ಲ್ಯಾಕ್ ಕೂದಲನ್ನಾಗಿ ಮಾಡುತ್ತೆ. ಏನು ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ಅಪ್ಲೈ ಮಾಡ್ತಾ ಆ್ಯಸ್ ಯೂಶುವಲ್. ಇದು ನೋಡಿ ಒಂದು 5 ರಿಂದ 6 ದಾಸವಾಳದ ಎಲೆ, ಬಿಳಿ ದಾಸವಾಳದ ಎಲೆ ಅಥವಾ ಕೆಂಪು ದಾಸವಾಳದ ಹೂವಿನ ಎಲೆ. ನೆಕ್ಸ್ಟ್ ಇದಕ್ಕೆ ನಾನು ಫ್ರೆಶ್ ಆಗಿರುವಂತಹ ತುಳಸಿ ಎಲೆಗಳನ್ನ ಹಾಕೊಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಎಲ್ಲರ ಮನೆ ತುಳಸಿ ಎಲೆ ಇದ್ದೇ ಇದೆ, ನಿಮ್ಮ ಮನೆ ಇಲ್ಲ ಅಂತ ಅನ್ನೋರು ಆಪ್ಷನಲ್. ಓಕೆ, ಸ್ವಲ್ಪ ಇಲ್ಲೆಲ್ಲ ಉದುರೋಗಿದೆ ಎಲೆಗಳು, ಅದನ್ನ ಹಾಕೊಳ್ತಾ ಇದ್ದೀನಿ. ಎಸ್, ಚೆನ್ನಾಗಿ ಇದನ್ನ ಈಗ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬ್ಲೆಂಡ್ ಆಗಲಿ ಆಯಿಲಲ್ಲಿ. ಬೆಸ್ಟ್ ಹೇರ್ ಆಯಿಲ್ ಅಂತಾನೆ ಹೇಳ್ತೀನಿ. ಇದು ಆದಷ್ಟು ಸಿಮ್ಮಲ್ಲೇ ಆಗಬೇಕು ಫ್ರೆಂಡ್ಸ್, ಜಾಸ್ತಿ ಬೆಂಕಿ ಇಟ್ಕೋಬೇಡಿ. ಕೆಳಗಡೆ ಫ್ಲೇಮ್ಸ್ ಏನಿರುತ್ತೆ, ಗ್ಯಾಸ್ ಫ್ಲೇಮ್ಸ್ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ. ಎಷ್ಟು ಒಳ್ಳೆ ಆರಾಮ ಬರ್ತಾ ಇದೆ ಅಂದರೆ ಮೈ ಗಾಡ್, ನಾವು ಎಷ್ಟು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕೊಂಡ್ಕೊಂಡು ಕೂಡ ಆ ಹೇರ್ ಆಯಿಲ್ಸ್ಗಳಿಗೆ ಈ ರೀತಿ ಆರಾಮ ಇರಲ್ಲ. ಈಗ ನಾನು ಇನ್ನೊಂದು 3 ಸ್ಪೂನಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ. ಹಾಕೋಬೋದು, ನೋ ಪ್ರಾಬ್ಲಮ್. 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್, ಏನೂ ಆಗಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರಮಾಣ ಅಷ್ಟೇ. ಹಸಿ ನೀರುಳ್ಳಿ ಅಂಶ, ಎಲೆ ಎಲ್ಲ ಹಸಿ ಇರ್ತಲ್ಲ, ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಎಸ್, ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬ್ಲೆಂಡ್ ಆಗಲಿ ಸಿಮ್ಮಲ್ಲಿ. ಅದಾದ ನಂತರ ಇದನ್ನ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ವಾರ್ಮ್ ಆಗಬೇಕು. ಫಿಲ್ಟರ್ ಮಾಡ್ಕೊಳ್ತೀನಿ. ಫಿಲ್ಟರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅಂತಲೇ ಹೇಳ್ಕೊಳ್ತೀನಿ. ಬೇಕಾದರೆ ಫಿಲ್ಟರ್ ಮಾಡಿಕೊಂಡು ಕೂಡ ಇದನ್ನ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಈಗಲೇ ಹೇಳ್ಬಿಟ್ರೆ ಮತ್ತೆ ನೀವು ಸ್ಕಿಪ್ ಮಾಡ್ತಾ ಹೋಗ್ಬಿಡ್ತೀರಾ. ಏನು ಮಾಡಬೇಕು ಅಂತ ಹೇಳ್ತೀನಿ. ಇದು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬ್ಲೆಂಡ್ ಆಗಲಿ. 5 ನಿಮಿಷಗಳ ಕಾಲ ಆದಮೇಲೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್. ನೋಡಿ ಯಾವ ರೀತಿ ಇದು ತನ್ನ ಕಲರ್ನ ಚೇಂಜ್ ಮಾಡ್ಕೊಂಡಿದೆ ಹಾಕ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್. ಸ್ವಲ್ಪ ಇದು ಹಾಗೆ ಆಫ್ ಆದಮೇಲೆ ಜಸ್ಟ್ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ವಾರ್ಮ್ ಆಗೋದಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಸ್ಟೆಪ್ ಏನು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬಂದ್ವಲ್ಲ ಎಷ್ಟು ಈಸಿಯಾಗಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಬಿಟ್ಟೆ ಅಂತ. ಹೌದು ತಾನೇ? ಏನು ದಾಸವಾಳದ ಹೂವು ಈಗಾಗಲೇ ಅಕ್ಕಪಕ್ಕ ಹೋಗುತ್ತೆ. ಸಿಗದೆ ಹೋದರೆ ಸ್ವಲ್ಪ ಯಾರಿಗಾದ್ರೂ ಹೇಳಿದ್ರೆ ಮನೆ ಹಿಂದೆ ಮುಂದೆ ಅಕ್ಕಪಕ್ಕ ಖಂಡಿತವಾಗಿ ದಾಸವಾಳದ ಗಿಡ ಅಂತೂ ಇದ್ದೇ ಇರುತ್ತೆ. ತುಳಸಿ ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಅಷ್ಟೇ ಬೇಕಾಗಿರೋದು ಮೆಂತೆಕಾಳು ಇದ್ದೇ ಇರುತ್ತಲ್ವ ಎಲ್ಲರ ಮನೆಯಲ್ಲೂ. ಸೊ ಈ ರೀತಿ ನೀವು ಮಾಡ್ಕೊಂಬಿಟ್ರೆ ಖಂಡಿತವಾಗಿಯೂ ನಿಮ್ಮ ಕೂದಲಿನ ಸಮಸ್ಯೆ ಲೈಫ್ ಲಾಂಗ್ ಇರೋದೇ ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಇದನ್ನ ನೀವು ವಾರಕ್ಕೆ 1-2 ಸಾರಿ ಹಚ್ಕೊಳ್ಳಿ. ಈಗ ಇನ್ನೇನು ಸಮ್ಮರ್ ಹಾಲಿಡೇಸ್, ನೀವು ದಿನ ಬಿಟ್ಟು ದಿನ ಹಚ್ಕೊಂಡ್ರು ಕೂಡ ಬೆಸ್ಟ್ ರಿಸಲ್ಟ್ ನಿಮ್ಮದಾಗುತ್ತೆ. ನೀವು ರಾತ್ರಿ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಬೇಕಾದರೆ ಹೇರ್ ಆಯಿಲ್ ಮಾಡ್ಕೋಬೋದು. ಬಟ್ ಜಾಸ್ತಿ ಕೂದಲನ್ನ ಆಯಿಲ್ ಬಿಟ್ಕೋಬಾರ್ದು ಅಂತಂದರೆ ಐ ಇನ್ಸಿಸ್ಟ್ ಒಂದು 2 ಅವರ್ಸ್, ಅಟ್ಲೀಸ್ಟ್ 1.5 ಅವರ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ವಿತ್ ಮೈಲ್ಡ್ ಶ್ಯಾಂಪು. ಸೊ ಇದನ್ನ ನಾನು ಹೇಳಿರೋ ಹಾಗೆ ಸ್ವಲ್ಪ ಲೈಟ್ ಆಗಿರುವಂಥದ್ದು, ಮೀನ್ಸ್ ಒಂದು 7 ರಿಂದ 9 ಗಂಟೆಯ ಒಂದು ಟೈಮ್ ಏನಿದೆ ಆ ಒಂದು ಟೈಮಲ್ಲಿ ಸೂರ್ಯನ ಒಂದು ಶಾಖದಲ್ಲಿ ಇಟ್ಬಿಟ್ಟು ಒಳ್ಳೆ ಬಿಸಿಲು ಅಂಥ ಬಿಸಿಲಲ್ಲಿ ಇಟ್ಬಿಟ್ಟು ನೀವು ಅದನ್ನ ಬೇಕಾದ್ರೆ ಯೂಸೇಜ್ ಮಾಡ್ಕೋಬೋದು ವಿತ್ ಇನ್ ದ ಗ್ಲಾಸ್ ಬಾಟಲ್ ಅಂತಲೇ ಹೇಳ್ತೀನಿ. ಪ್ಲಾಸ್ಟಿಕ್ ಬಾಟಲ್, ಸ್ಟೀಲ್ ಬಾಟಲ್ ಎಲ್ಲ ಬೇಡ. ಗ್ಲಾಸ್ ಬಾಟಲಲ್ಲಿ ನೀವು ಸ್ಟೋರೇಜ್ ಮಾಡಿಕೊಂಡು ಒಂದು ತಿಂಗಳಿಂದ ಹಿಡಿದು 2 ಮಂತ್ಸ್ ತನಕ ನೀವು ಇದನ್ನು ಸ್ಟೋರೇಜ್ ಮಾಡ್ಕೋಬೋದು. ಓಕೆನಾ? ಒಂದು ಸರಿ ಮಾಡ್ಕೊಂಡು ಇಟ್ಕೊಂಬಿಡಿ. ನೋಡಿ ನಾನು ಹೇಳಿದ್ನಲ್ಲ, ಅದು ಅಳತೆ ಪ್ರಕಾರ ನೀವು ಜಾಸ್ತಿ ಪ್ರಮಾಣದ ಒಂದು ಹೇರ್ ಆಯಿಲ್ ಯೂಸ್ ಮಾಡಬೇಕು ಅಂದರೆ ಶೇಖರಣೆ ಮಾಡ್ಕೊಂಡು ಇಟ್ಕೋಬೇಕು ಅಂದರೆ ಅದ್ರ ಪ್ರಕಾರ ಎಲ್ಲ ಒಂದು ವಸ್ತುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ನೀವು ಹಾಕ್ಕೋಬೇಕು. ನಾನು ಎಷ್ಟು ಹಾಕ್ಕೊಂಡಿದ್ದು ಅದರ ಪ್ರಪೋರ್ಷನ್ಸ್ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇದನ್ನ ನಾನೀಗ ಹಚ್ಕೊತೀನಿ. ನಾನೀಗಾಗಲೇ ಹೇಳಿದ್ದೀನಿ ಅಲ್ವಾ,
ಅದ್ರ ಪ್ರಕಾರ ಹಚ್ಕೊಳ್ಳಿ, ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಈಗ ಹಚ್ಕೊಳ್ತೀನಿ, ಬನ್ನಿ ನೀವು ಕೂಡ ನನ್ನ ಜೊತೆಲಿ ಹಚ್ಕೊಳ್ತಾ ಇದು ಬೆನಿಫಿಟ್ಸ್ಗಳು ಕೇಳ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ಈ ಹೇರ್ ಆಯಿಲ್ ನನ್ನ ಕೈಯಲ್ಲಿ ರೆಡಿ ಇದೆ. ಸೂಪರ್ಬ್ ಆಗಿರುವಂಥ ಅರೋಮಾ ಬರ್ತಾ ಇದೆ. ಈಗಾಗಲೇ ನೀವು ಕೇಳಿಸ್ಕೊಂಡ್ರೆ ಎಂತಹ ಒಂದು ಸಾವಿರಾರು ರೂಪಾಯಿ ಕೊಟ್ಟು ನಾವು ಇನ್ವೆಸ್ಟ್ ಮಾಡಿ ಅಥವಾ ನೂರಾರು ರೂಪಾಯಿ ಇನ್ವೆಸ್ಟ್ ಮಾಡಿ ಕೊಂಡ್ಕೊಳ್ಳುವಂಥ ಹೇರ್ ಆಯಿಲ್ ಆ ಒಂದು ಲೆವೆಲಲ್ಲಿ ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಕೊಡುತ್ತೆ ಈ ಒಂದು ಹೇರ್ ಆಯಿಲ್. ಯಾಕಂದ್ರೆ ನಾನು ಈಗಾಗಲೇ ಯೂಸ್ ಮಾಡಿ ನಿಮ್ಮ ಜೊತೆ ರಿಸಲ್ಟ್ನ ನಾನು ಈ ಒಂದು ಇಂಟ್ರೋನ ನಿಮ್ಗೆ ಕೊಡ್ತಾ ಇರೋದು. ಫಿಲ್ಟರ್ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆನೂ ಇದನ್ನ ನೀವು ಇಟ್ಕೊಂಡ್ಬಿಡ್ಬೋದು, ಅಥವಾ ಫಿಲ್ಟರ್ ಮಾಡ್ಕೊಂಡಾದ್ಮೇಲೂ ಕೂಡ ಇದನ್ನ ನೀವು ಸೂರ್ಯನ ಎಳೆ ಬಿಸಿಲಿನ ಶಾಖಕ್ಕೆ ಇಡ್ಬೋದು. ನೀವು ವಿಂಡೋ ಮೂಲಕ ಸೂರ್ಯನ ಕಿರಣ ಬೀಳ್ತಾ ಇದ್ದರೆ ನಿಮ್ಮ ಮನೆಯೊಳಗೆ ಅಲ್ಲೂ ಕೂಡ ಇಟ್ಕೊಂಡ್ಬಿಡ್ಬೋದು, ಅಥವಾ ಎಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಒಂದು ಅಂಗಳದಲ್ಲಿ ಅಥವಾ ವಾಟೆವರ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆಯ ಯಾವ ಒಂದು ಭಾಗದಲ್ಲಿ ಸೂರ್ಯನ ಕಿರಣ ಬೀಳುತ್ತೆ ಅಂತ. ಬಟ್ ಬೆಳಗಿನ ಸೂರ್ಯನ ಎಳೆ ಬಿಸಿಲಿನ ಶಾಖ ಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಇದನ್ನ ನೀವು ಸ್ಟೋರೇಜ್ ಮಾಡ್ಕೋಬೇಕು ಅಂದರೆ ಗ್ಲಾಸ್ ಬಾಟಲಲ್ಲೇ ಸ್ಟೋರೇಜ್ ಮಾಡ್ಕೋಬೇಕು. ಅದರ್ ದ್ಯಾನ್ ದಟ್ ಯಾವುದೇ ಒಂದು ಮೆಟಲ್ ಐಟಮ್ಸಲ್ಲಿ ಇದನ್ನ ಸ್ಟೋರೇಜ್ ಮಾಡ್ಕೊಳ್ಳೋಗಿಲ್ಲ. ಪ್ಲಾಸ್ಟಿಕ್, ಸ್ಟೀಲ್ ಯಾವುದ್ರಲ್ಲೂ ಬೇಡ. ಓಕೆನಾ? ಸೊ ಇದನ್ನ ಈಗ ನಾನು ಅಪ್ಲೈ ಮಾಡ್ಕೋತೀನಿ. ಅಪ್ಲೈ ಮಾಡ್ತಾ ನಿಮ್ಗೆ ರಿಸಲ್ಟ್ನ ಅಪ್ಲೈ ಮಾಡ್ತಾ ಇದರ ಇನ್ನಷ್ಟು ಬೆನಿಫಿಟ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಹೋಗಬೇಡಿ. ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಹೋಗ್ತಾ ಇನ್ನೂ ಇಂಟ್ರೆಸ್ಟ್ಫುಲ್ ಆಗಿರುವಂತಹ ವಿಡಿಯೋಸ್ ಹಾಗೂ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡೋದಿದೆ. ನೋಡ್ತಾ ಹೋಗಿ, ಸಪೋರ್ಟ್ ಮಾಡ್ತಾ ಹೋಗಿ. ಎಸ್, ಈ ಒಂದು ಹೇರ್ ಆಯಿಲ್ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ ಅಂತ ನೀವಾಗಲೇ ಕೇಳಿಸ್ಕೊಂಡಿದ್ದೀರಾ. ಕೊಕೊನಟ್ ಆಯಿಲ್ ಆಬ್ವಿಯಸ್ಲಿ ಕೂದಲಿಗೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಈಸಿಲಿ ಕೂದಲಿನ ಸ್ಕ್ಯಾಲ್ಪ್ಗೆ ಅದು ಸಕ್ ಆಗುತ್ತೆ. ಇನ್ನು ಇದರಲ್ಲಿ ಹಾಕ್ಕೊಂಡಿರುವಂತಹ ನೀರುಳ್ಳಿಯಲ್ಲಿ ಸಲ್ಫರ್ ರಿಚ್ ಇರುತ್ತೆ. ಸೊ ದಟ್ ಕೂದಲು ಉದುರೋ ಸಮಸ್ಯೆಯನ್ನು ನೀವು ಶಾಶ್ವತವಾಗಿ ಪರಿಹಾರವನ್ನು ಮಾಡ್ಕೋಬಹುದು. ಮೆಂತೆ ಪೌಡರಲ್ಲಿ ತುಂಬ ಭರಪೂರವಾಗಿ ಪ್ರೋಟೀನ್ ಇರುತ್ತೆ. ಇದು ಕೂದಲಿನ ಮರು ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಹಾಗೂ ನಿಮ್ಮ ಕೂದಲು ಉದುರ್ತಾ ಇದ್ರೂ ಕೂಡ ಅದನ್ನು ಕೂಡ ಸ್ಟಾಪ್ ಮಾಡುತ್ತೆ. ರೂಟ್ಸ್ಗೆ ಇದು ಶಕ್ತಿ ಕೊಡುತ್ತೆ ಹಾಗೂ ಬಿಳಿ ಕೂದಲಿನ ಸಮಸ್ಯೆಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಡುತ್ತೆ. ಇನ್ನು ಇದರಲ್ಲಿ ದಾಸವಾಳದ ಎಲೆಗಳನ್ನು ಹಾಕೊಂಡಿದ್ದೀನಿ. ಇದು ಕೂದಲಿಗೆ ಶೈನಿಂಗ್ ಕೊಡುತ್ತೆ. ಸಿಕ್ಕುಗಟ್ಟಿರೋ ಕೂದಲು ಕೂಡ ನಿಮಗೆ ಶೈನಿಂಗ್ ಹಾಗೂ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ಇನ್ನು ಕೂದಲಿನ ರೀಗ್ರೋತ್ಗೆ ತುಂಬಾ ಸಹಾಯಕಾರಿ. ಕೂದಲಿಗೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ಸ್ಪ್ಲಿಟ್ ಎಂಡ್ಸ್ ಇದ್ರೂ ಕೂಡ ಕೂದಲು ಬ್ರೇಕೇಜ್ ಆಗಿದ್ರು ಕೂಡ ಅದನ್ನು ಕೂಡ ರಿಪೇರ್ ಮಾಡುತ್ತೆ ಈ ಒಂದು ದಾಸವಾಳದ ಎಲೆ ಕೊಕೊನಟ್ ಆಯಿಲಲ್ಲಿ ಬ್ಲೆಂಡ್ ಆದಾಗ. ತುಳಸಿ ಎಲೆಗಳನ್ನು ಹಾಕೊಂಡಿದ್ದೀವಿ. ಇದು ಕೂಡ ಹೇರ್ನ ರೀಗ್ರೋತಿಗೆ ತುಂಬಾ ಸಹಾಯಕಾರಿ. ಕೂದಲಿನ ಒಂದು ಬುರುಡೆಯಲ್ಲಿ ಇಚಿಂಗ್ ಇದ್ರೂ ಕೂಡ ಅಥವಾ ನಿಮ್ಗೇನಾದರೂ ಸಮಸ್ಯೆ ಇದ್ರೂ ಕೂಡ, ಇನ್ಫೆಕ್ಷನ್ ಆಗಿದ್ರು ಕೂಡ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇರೋದ್ರಿಂದ ಇದು ಕೂಡ ನಿಮ್ಮ ಕೂದಲಿನ ಬೆಳವಣಿಗೆಗೆ, ಇಚಿಂಗಿ ಪ್ರಾಬ್ಲಮ್ ಇದ್ರೂ ಕೂಡ, ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ. ಸೊ ಟೋಟಲಿ ಇದು ತುಂಬಾ ಒಳ್ಳೆಯದು ನಮ್ಮ ಹೇರ್ ಗ್ರೋತ್ಗೆ. ಇನ್ನು ಈ ಹೇರ್ ಆಯಿಲ್ನ ಸೂರ್ಯನ ಎಳೆ ಶಾಖಕ್ಕೆ ಇಡಬೇಕು ಅಂತ ಹೇಳಿದ್ದೀನಿ. ಸೊ ದಟ್ ಇದು ವಾರ್ಮ್ ಅಪ್ ಆದಾಗ ಇದರಲ್ಲಿರುವಂತಹ ಅಂಶ ಇನ್ನೂ ಚೆನ್ನಾಗಿ ಬೂಸ್ಟಪ್ ಆಗುತ್ತೆ. ನ್ಯೂಟ್ರಿಯೆಂಟ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಬುರುಡೆಯಲ್ಲಿ ಚೆನ್ನಾಗಿ ಪೆನಿಟ್ರೇಟ್ ಆಗಿ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿನ ಲಾಕ್ ಆಗೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ ನಾವು ಸೂರ್ಯನ ಕಿರಣಕ್ಕೆ ಇದನ್ನ ಇಟ್ಟಾಗ. ಟೇಕ್ ಕೇರ್. ಪದೇ ಹೇಳ್ತಾ ಇದ್ದೀನಿ, ಎಳೆ ಸೂರ್ಯನ ಶಾಖಕ್ಕೆ ಇಡಬೇಕು. ಈ ರೀತಿ ನೀವು ಹಚ್ಕೊಂಡು ಮೈಲ್ಡಾಗಿ ಮಸಾಜ್ ಮಾಡ್ಕೋಬೇಕು ಬುರುಡೆಗೆ ಹಾಗೂ ಕೂದಲಿನ ಎಳೆಗೂ ನೀವು ಚೆನ್ನಾಗಿ ಹಚ್ಕೊಂಡ್ಬಿಟ್ರೆ ಸರ್ವತೋಮುಖವಾಗಿ ಕೂದಲಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನ್ಯೂಟ್ರಿಯೆಂಟ್ ಪ್ರಾಪರ್ಟಿ ಸಿಕ್ಕಾಗುತ್ತೆ ಹಾಗೂ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಯಿಂದ ನೀವು ಪಾರಾಗ್ಬೋದು. ನೋಡಿ ನಾವು ಯಾವ ರೀತಿ ನಾನು ಫಿಂಗರ್ನ ಟಿಪ್ಸಿಂದ ನಾನು ಮಸಾಜ್ ಕೊಟ್ಕೊಳ್ತಾ ಇದ್ದೀನಿ ಅಂತ. ಇದರಿಂದ ನಿಮಗೆ ತುಂಬಾ ಸೂದಿಂಗ್ ಎಫೆಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಮೈಂಡ್. ಸೊ ಈ ರೀತಿ ನೀವು ಕೂಡ ಇವತ್ತೇ ಯೂಸ್ ಮಾಡಿ ಹಾಗೂ ಈ ಬಿಸಿಲಿನ ಶಾಖದಿಂದ ಅಷ್ಟೇ ಅಲ್ಲ ಎಲ್ಲ ಸೀಸನಲ್ಲೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯೂಸ್ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನ ಮರಿಬೇಡಿ. ಸೊ ನೋಡಿದ್ರಲ್ಲ ಯಾವ ರೀತಿ ಅಪ್ಲೈ ಮಾಡಿಕೊಂಡು ಇದ್ರ ಬೆನಿಫಿಟ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದು ಒಂದು 1.5 ಅವರಿಂದ 2 ಅವರ್ಸ್ ತನಕ ಹಾಗೆ ಬಿಟ್ಟು ನಾನು ಮೈಲ್ಡ್ ವಾರ್ಮ್ ವಾಟರ್, ಓಕೆ, ತುಂಬ ತಣ್ಣಗಿರೋದು ಬೇಡ, ಜಾಸ್ತಿ ಬಿಸಿ ಇರೋದು ಬೇಡ. ಸೊ ಮೈಲ್ಡ್ ವಾರ್ಮ್ ವಾಟ್ರಿಂದ ನಾನು ಹೇರ್ ವಾಶ್ ಮಾಡ್ಕೊತೀನಿ ವಿತ್ ಮೈಲ್ಡ್ ಶ್ಯಾಂಪು. ಅದಾದಮೇಲೆ ರಿಸಲ್ಟ್ ಬಂದು ತೋರಿಸ್ತೀನಿ. ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಂಥ ರಿಸಲ್ಟ್ ಸಿಕ್ಕಿದೆ ಅಂತ. ಸೊ ರಿಸಲ್ಟ್ ನೋಡಿಕೊಂಡು ನೀವು ತಕ್ಷಣವೇ ಮಾಡ್ಕೊಂಬಿಡಿ, ಲ್ಯಾಗ್ ಮಾಡ್ಕೊಬೇಡಿ, ನಾಳೆ ಅಂತ ತಳ್ಳಬೇಡಿ, ಮಾಡ್ಕೊಳ್ಳಿ. ಓಕೆನಾ? ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಮನೇಲಿ ಸಿಗುವಂಥ ನೀರನ್ನ ಯೂಸೇಜ್ ಮಾಡ್ಕೊಳ್ಳಿ. ಲೆಮನ್ ಜ್ಯೂಸ್ನ ಯೂಸೇಜ್ ಮಾಡ್ಕೊಳ್ಳಿ ಅಥವಾ ಸೋಡಾನೇ ಮನೇಲಿ ಮಾಡ್ಕೊಂಡು ಮೈಲ್ಡಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಕೂಡ ನೀವು ಕುಡೀರಿ.
ತುಂಬಾ ಹೈಡ್ರೇಟ್ ಆಗಿಟ್ಕೊಳ್ಳಿ ಬಾಡಿನ. ಯಾವುದೇ ಕಾರಣಕ್ಕೂ ಕೋಲ್ಡ್ ಡ್ರಿಂಕ್ಸು ಅದು ಇದು ಎಲ್ಲ ಆಚೆ ಸಿಗುವಂಥ ವಸ್ತುಗಳನ್ನು ಕುಡಿಬೇಡಿ. ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ಸ್ವಲ್ಪ ಮೊಸರನ್ನ ಅವಾಯ್ಡ್ ಮಾಡಿ. ಈ ಒಂದು ಟೈಮಲ್ಲಿ ಮೊಸರು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಸೊ ಮೊಸರು ಜಾಸ್ತಿ ಬೇಡ. ಅದರಿಂದ ಮೊಸರಿಂದ ಇನ್ನು ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ಮಜ್ಜಿಗೆಯನ್ನು ತಿನ್ನಿ, ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇದರಿಂದ ಕೂಡ ನಿಮ್ಮ ಮುಖ, ನಿಮ್ಮ ಬಾಡಿ ಸ್ಕಿನ್ ಆಗಿರ್ಬೋದು, ಕೂದಲು ಆಗಿರ್ಬೋದು, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಜೀವ ತಣ್ಣಗಿರುತ್ತೆ. ಹಾಗೂ ಏನು ಇದು ಬಿಸಿಲಿನ ಶಾಖ ಇದೆಯಲ್ಲ ಅದು ಕೂಡ ದೂರ ಆಗುತ್ತೆ. ಯಾಕಂದರೆ ಬಾಡಿ ಹೈಡ್ರೇಟ್ ಆಗಿದ್ದರೆ ನಮ್ಗೆ ಜಾಸ್ತಿ ಒಂದು ಶಕೆ ಜಾಸ್ತಿ ಅನಿಸಲ್ಲ ಅಂತ ಹೇಳುತ್ತೆ ಆಯುರ್ವೇದ. ಇದ್ರ ಬಗ್ಗೆ ಒಂದು ನೆಕ್ಸ್ಟ್ ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಹೇಳ್ತಾ ಎಸ್ ಫ್ರೆಂಡ್ಸ್, ನಾನು ನಿಮಗೆ ರಿಸಲ್ಟ್ ತೋರಿಸೋದಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಕೂದಲು ಯಾವ ರೀತಿ ಸೊಂಪಾಗಿ ಕಾಣ್ತಾ ಇದೆ ಅಂತ. ಇದರಲ್ಲಿ ನಾನು ಎಕ್ಸ್ಟ್ರಾ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿಮ್ಗೆ ರಿಸಲ್ಟ್ ತೋರಿಸ್ಬೇಕು ಅಂತ. ಫ್ರ್ಯಾಂಕ್ಲಿ ಟು ಸೇ, ಬೇರೆ ಒಂದು ಇಂಟ್ರೋ ಮಾಡಬೇಕಾದ್ರೆ ನಾನು ನನ್ನ ಈ ಒಂದು ಹೇರ್ ಆಯಿಲ್ ಹಚ್ಕೊಂಡಾದ ನಂತರನೇ ನಾನು ಈ ಒಂದು ಇಂಟ್ರೋ ಕೊಡ್ತಾ ಇರೋದು. ನಾನು ವೀಡಿಯೋ ಮಾಡಿದ್ದೆ, ಆ ವಿಡಿಯೋ ಎಲ್ಲೋ ಬೈ ಮಿಸ್ಟೇಕ್ ಡಿಲೀಟ್ ಆಗಿಬಿಟ್ಟಿದೆ. ಸೊ ಇದನ್ನ ನೀವು ನೋಡ್ತಾ ಇರ್ಬೋದು, ಕೂದಲು ಎಷ್ಟು ಸೊಂಪಾಗಿ ಕಾಣ್ತಾ ಇದೆ ಅಂತ. ತುಂಬ ಸಿಲ್ಕಿಯಾಗಿ ಕಾಣ್ತಾ ಇದೆ. ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ನನಗೆ ಆಗಿಲ್ಲ. ನಿಮ್ಮ ಮುಂದೆ ನಾನು ನಿಂತಿದ್ದೀನಿ. ನಾನೀಗಾಗಲೇ ಫ್ರ್ಯಾಂಕ್ಲಿ ಟು ಸೇ 30+. ನನಗೆ ಬಿಳಿ ಕೂದಲಿನ ಸಮಸ್ಯೆ ಇಲ್ಲ, ಕೂದಲು ಉದುರುವ ಸಮಸ್ಯೆ ಇಲ್ಲ. ನಿಮ್ಮ ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ. ನಾನು ಮನೆಯಲ್ಲೇ ಯೂಸ್ ಮಾಡುವಂತಹ ವಸ್ತುಗಳಿಂದ ರೆಮಿಡೀಸ್ ಮಾಡಿಕೊಂಡು ಹೇರ್ ಕೇರ್, ಸ್ಕಿನ್ ಕೇರ್ನ ತಗೊಳ್ತಾನೆ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಹೇಗಾಗಿದೆ ರಿಸಲ್ಟ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ನಿಮ್ಮ ಕಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್. ದೆ ಗಿವ್ ಮೈ ಎ ಮಾರಲ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಬಾಡಿನ, ನಿಮ್ಮ ಫ್ಯಾಮಿಲಿಯನ್ನು ಎಲ್ಲರನ್ನು ಹೈಡ್ರೇಟ್ ಆಗಿ ಇಡೋದಕ್ಕೆ ಪ್ರಯತ್ನ ಪಡಿ. ಫ್ಯಾಮಿಲಿ ಫಸ್ಟ್, ಆಲ್ ದ ಅದರ್ ನೆಕ್ಸ್ಟ್ ಅಂತ ಹೇಳ್ತಾ ಲವ್ ಯು ಆಲ್.